ಇಲ್ಲಿನ ಇತಿಹಾಸ ಏನು, ವಿಶೇಷತೆ ಏನು, ಎಷ್ಟು ವರ್ಷದ ಹಳೆಯ ದೇವಸ್ಥಾನ ಇದು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂಥರ ಕಲ್ಲು ಬಂಡೆ ಇದೆ, ಇದನ್ನು ಸ್ವಲ್ಪ ಮುಂದ್ಗಡೆ ಆಲ್ಟ್ರೇಷನ್ ಮಾಡಿದ್ದಾರೆ. ಈಗ ಅದರಲ್ಲಿ ಗುಹೆ ಥರ ಇದೆ, ಅಲ್ಲಿ ಪುಟ್ಟದಾದಂತಹ ಒಂದು ಗಣೇಶನ ವಿಗ್ರಹ ಇದೆ. ಓಂ ಶ್ರೀ ಮಹಾಗಣಪತಿಯೇ ನಮಃ. ಅರಮನೆ ಶ್ರೀಗೆ ಶ್ರೀ ಮಹಾಗಣಪತಿ ದೇವರ ಎಲ್ಲ ಭಕ್ತಾದಿಗಳಿಗೆ ಶ್ರೀ ದೇವರ ಅನುಗ್ರಹ ಸದಾ ಇರಲಿ ಎಂದು ಒಂದು ಪ್ರಾರ್ಥಿಸುತ್ತಾ, ಈ ದೇವರ ವಿಶೇಷತೆ ಬಗ್ಗೆ ಹೇಳಬೇಕು ಅಂದರೆ, ಸೊ ಇಂತಹ ಒಂದು ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯ ನಿಮ್ಮೆಲ್ಲರ ಹೊಣೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಆದಷ್ಟು ನೀವು ಕೂಡ ಇಲ್ಲಿಗೆ ಭೇಟಿ ನೀಡಿ ನಮಸ್ಕಾರ ಕರ್ನಾಟಕ. ಸೊ ಇವತ್ತು ನಾನು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ. ಯಾವುದು ಅಂದರೆ ಸಿರ್ಸಿಯಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪವರ್ಫುಲ್ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅರಣ್ಯದ ಮಧ್ಯದಲ್ಲಿರುವಂತಹ ಶ್ರೀ ಅರಮನೆ ಶ್ರೀಗೆ ಮಹಾಗಣಪತಿ ದೇವಸ್ಥಾನ. ಇಲ್ಲಿನ ಇತಿಹಾಸ ಏನು, ವಿಶೇಷತೆ ಏನು, ಎಷ್ಟು ವರ್ಷದ ಹಳೆಯ ದೇವಸ್ಥಾನ ಇದು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಆವಾಗಲೇ ಹೇಳಿದಾಗೆ ಇದು ಒಂದು ಗುಡ್ಡಗಾಡಿನ ಮಧ್ಯದಲ್ಲಿರುವಂತಹ ದೇವಸ್ಥಾನ. ಇವತ್ತಿಗೂ ಕೂಡ ಪೂಜೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೂಲ ವಿಗ್ರಹ ಇರುವಂತಹ ಸ್ಥಾನ ಹಾಗೂ ಜಾಗ ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಸೊ ಆ ಪ್ಲೇಸಿಗೆ ಹೋಗಿ ಅಲ್ಲಿ ಕೂಡ ನಾನು ಹೇಗಿದೆ ಏನು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿಂದ ಇಲ್ಲಿ ಹೇಗೆ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿದ್ರು, ಅದಕ್ಕೆ ಇರುವಂತಹ ಕಾರಣ ಏನು ಅನ್ನೋದನ್ನು ಇಲ್ಲಿನ ಅರ್ಚಕರು ಹಾಗೂ ಸಮಿತಿಯವರಾದಂತಹ ಸುಧಾಕರ್ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನಾನು ಈಗ ದೇವಸ್ಥಾನದ ಮೂಲ ಜಾಗಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆವಾಗಲೇ ಹೇಳಿದಾಗೆ ಈಗಿರುವಂತಹ ಜಾಗದಿಂದ ಸುಮಾರು 500 ಮೀಟರ್ ಡಿಸ್ಟೆನ್ಸ್ ಆಗುತ್ತೆ, ಒಂದು 10 ನಿಮಿಷ ವಾಕೇಬಲ್ ಡಿಸ್ಟೆನ್ಸು. ಸೊ ಇಲ್ಲಿ ನಾನು ಈಗ ಬಂದು ತಲುಪಿದ್ದೀನಿ. ಇಲ್ಲಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಫುಲ್ಲು ಕೋಲ್ಡ್ ಇದೆ. ಇಂತಹ ಬಿಸಿಯಾದಂಥ ಬಿಸಿಲಿನ ವಾತಾವರಣದಲ್ಲಿ ಕೂಡ ಇಲ್ಲಿ ಬರ್ತಾ ಇರುವಂಥ ನೀರು ಮಾತ್ರ ಸಖತ್ತು ತಂಪಾಗಿದೆ. ಇದನ್ನು ಹಾಗೆ ಕೂಡ ಕುಡಿಬೋದು, ಏನು ಸಮಸ್ಯೆ ಇಲ್ಲ. ನೋಡಿ ಎಷ್ಟು ಶುದ್ಧವಾದ ನೀರು ಅಂತ. ಇದೇ ಮೊದಲು ಪೂಜೆ ನಡೆದಿದ್ದಂತಹ ಜಾಗ. ಈಗಲೂ ಕೂಡ ಪೂಜೆ ನಡೆಯುತ್ತೆ ಇಲ್ಲಿ. ಆದರೆ ಕೆಲವು ಸಂದರ್ಭ ವಿಶೇಷ ದಿನಗಳಲ್ಲಿ ಇಲ್ಲಿ ಪೂಜೆಯನ್ನು ನಡೆಸ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು. ನಾನು ಮುಂದ್ಗಡೆವರೆಗೆ ಹೋಗೋದಕ್ಕಾಗಲ್ಲ, ರಿಸ್ಟ್ರಿಕ್ಷನ್ ಇದೆ. ಸೊ ಇಲ್ಲಿಂದನೇ ತೋರಿಸ್ತೀನಿ. ಇಲ್ಲಿ ಒಂಥರ ಕಲ್ಲು ಬಂಡೆ ಇದೆ, ಇದನ್ನು ಸ್ವಲ್ಪ ಮುಂದ್ಗಡೆ ಆಲ್ಟ್ರೇಷನ್ ಮಾಡಿದ್ದಾರೆ. ಈಗ ಅದರಲ್ಲಿ ಗುಹೆ ಥರ ಇದೆ, ಅಲ್ಲಿ ಪುಟ್ಟದಾದಂತಹ ಒಂದು ಗಣೇಶನ ವಿಗ್ರಹ ಇದೆ. ಮೇ ಬಿ ನಿಮಗೆ ಗಣೇಶನ ವಿಗ್ರಹ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಾನು ಸ್ವಲ್ಪ ದೂರದಿಂದನೇ ಮಾಡ್ತಾಯಿದ್ದೀನಿ ವಿಡಿಯೋ. ಇದು ಒಂದು ದೊಡ್ಡದಾದಂತಹ ಕಲ್ಲು ಬಂಡೆ. ಇದಕ್ಕೆ ಒಂದು ಗುಡಿ ಥರ ಇದೆ ಒಳಗಡೆ. ಅಲ್ಲಿ ಗಣೇಶನ ವಿಗ್ರಹ, ಹಳೆಯ ಗಣೇಶನ ವಿಗ್ರಹ ಇದೆ. ಸೊ ನೋಡಿ, ಸೊ ನೀವು ನೋಡ್ಬೋದು ಜಾಗ ಎಷ್ಟು ಪ್ರಶಾಂತವಾಗಿ ಕಾಡಿನ ಮಧ್ಯದಲ್ಲಿ ಇದೆ ಅಂತ. ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತಾರಲ್ಲ, ಅದೇ ಥರ ಇದೆ ಜಾಗ ನೋಡಿ. ನನಗೆ ಈಗ ಇಲ್ಲಿ ಹಕ್ಕಿಗಳ ಚಿಲಿಪಿಲಿ ಕಲರವ ಬಿಟ್ಟು ಬೇರೆ ಯಾವುದೇ ಆದಂತಹ ಶಬ್ದ ಕೇಳಿಸ್ತಾ ಇಲ್ಲ. ಹಾಗೆ ಇನ್ನೂ ಒಂದು ಶಬ್ದ ಕೇಳಿಸ್ತಾ ಇದೆ, ಅದು ನೀರಿನ ಶಬ್ದ. ಸೊ ಇಷ್ಟು ಎತ್ತರದಾದಂತಹ ಜಾಗದಲ್ಲಿ 365 ದಿನಗಳ ಕಾಲವೂ ಕೂಡ ನೀರು ಹರಿತಾನೇ ಇರುತ್ತೆ ನೋಡಿ. ಅಲ್ಲಿಂದ ಇಲ್ಲಿ ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಈಗ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಗಣಪತಿ ದೇವರ ಪಕ್ಕದಲ್ಲಿ ಹುಲಿದೇವರು ಕೂಡ ಇದೆ. ನಮ್ಮ ಮಲೆನಾಡಿನ ಭಾಗದಲ್ಲಿ ಹುಲಿದೇವರನ್ನು ನಾವು ದೀಪಾವಳಿ ಸಂದರ್ಭದಲ್ಲಿ ಪೂಜೆಯನ್ನು ಮಾಡ್ತೀವಿ. ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಗಳಾಗಿರ್ಬೋದು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಮುಖ ಮಾಡಿರುತ್ತವೆ. ಅಂದರೆ ಏನು, ದೇವರ ಮುಖಭಾಗ, ದೇವರು ಯಾವುದೇ ವಿಗ್ರಹವಾಗಲಿ ಅದು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇರುತ್ತೆ. ಬಟ್ ಇಲ್ಲೇನೆಂದರೆ, ಇಲ್ಲಿರುವಂತಹ ಗಣೇಶನ ವಿಗ್ರಹ ಸೊ ಈ ದಿಕ್ಕು ಪಶ್ಚಿಮ ಆಗುತ್ತೆ. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವಂಥ ಏಕೈಕ ಗಣೇಶನ ವಿಗ್ರಹ ಅಂತ ಹೇಳ್ಬೋದು. ಈಗ ಹೊಸದಾದಂತಹ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಲ್ಲ, ಆ ಸಂದರ್ಭದಲ್ಲಿ ಇಲ್ಲಿ ಊರಿನ ಜನರು ಏನು ಮಾಡ್ತಾರೆ, ಅಷ್ಟಮಂಗಲ ಪ್ರಶ್ನೆಯನ್ನು ಕೇಳ್ತಾರೆ. ಏನು, ಹೇಗೆ, ಏನು ಮಾಡೋದು ಅಂತ.
ಸೊ ಆವಾಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಒಂದು ಅಚ್ಚರಿಯಾದಂತಹ ಉತ್ತರ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವಿಗ್ರಹ ಮೊದಲಿನಿಂದ ಇದ್ದಿದ್ದು, ಓಕೆನಾ. ಸೊ ಈ ವಿಗ್ರಹಕ್ಕೆ 600 ವರ್ಷ ಹಳೆಯದಾದಂಥ ಇತಿಹಾಸ ಇದೆ. ಸೊ ಹೇಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಉತ್ತರ ಬರುತ್ತೆ ಅಂದರೆ, ಸುಮಾರು 600 ವರ್ಷಗಳ ಹಿಂದೆ ತಪಸ್ವಿಯೊಬ್ಬರು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪರಶುರಾಮರಿಂದ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಅಂತಹ ಒಂದು ಊಹೆಯನ್ನು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಲ್ಲಿನ ಊರಿನ ಜನರು ಕಂಡುಕೊಳ್ತಾರೆ. ಓಂ ಶ್ರೀ ಮಹಾಗಣಪತಿಯೇ ನಮಃ. ಅರಮನೆ ಶ್ರೀಗೆ ಶ್ರೀ ಮಹಾಗಣಪತಿ ದೇವರ ಎಲ್ಲ ಭಕ್ತಾದಿಗಳಿಗೆ ಶ್ರೀ ದೇವರ ಅನುಗ್ರಹ ಸದಾ ಇರಲಿ ಎಂದು ಒಂದು ಪ್ರಾರ್ಥಿಸುತ್ತಾ, ಈ ದೇವಸ್ಥಾನದ ಈ ದೇವರ ವಿಶೇಷತೆ ಬಗ್ಗೆ ಹೇಳಬೇಕು ಅಂದರೆ, ಈ ದೇವರ ಸುಮಾರು 700-800 ವರ್ಷದ ಹಿಂದಿನಿಂದ ಅಸ್ತಿತ್ವದಲ್ಲಿದ್ದ ಈ ದೇವಸ್ಥಾನವಾಗಿತ್ತು, ದೇವರಾಗಿತ್ತು. ಕಳೆದ 40 ವರ್ಷದ ಹಿಂದೆ ಅದು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದ ಆ ದೇವಸ್ಥಾನವನ್ನು ಜೀರ್ಣೋದ್ಧ ಆಗಿನ ಕಾಲದಲ್ಲಿ ಸ್ಥಳೀಯ ಕಲ್ಲು ಮಣ್ಣುಗಳಿಂದ ದೇವಸ್ಥಾನ ನಿರ್ಮಿಸಿ ದೇವರನ್ನು ಪೂಜಿಸುತ್ತಾ ಬಂದಿದ್ದರು. ನಂತರದಲ್ಲಿ ಅದು ಶಿಥಿಲಾವಸ್ಥೆಗೆ ಹೋಗಿದ್ದರಿಂದ ಕಳೆದ 2019ರಲ್ಲಿ ಈ ಮರು ನಿರ್ಮಾಣಗೊಂಡ ಈ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಿಸಿ ಇಲ್ಲಿ ಈ ದೇವರನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಪೂಜಿಸುತ್ತಾ ಬಂದಿದ್ದೇವೆ. 2019 ಮೇ ತಿಂಗಳ 8ರಂದು ಸುರನೊಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಒಂದು ಅಮೃತ ಹಸ್ತದಿಂದ ಮತ್ತೊಮ್ಮೆ ಇಲ್ಲಿ ಶ್ರೀದೇವರ ಪುನರ್ ಪ್ರತಿಷ್ಠಾಪನೆ ಆಯಿತು. ಇದಕ್ಕಿಂತಲೂ ಪೂರ್ವದಲ್ಲಿ ಸುಮಾರು 40 ವರ್ಷದ ಹಿಂದೆ ಇಲ್ಲಿ ಮೂಲ ವಿಗ್ರಹ ಇದ್ದು ಅದು ಭಿನ್ನವಾಗಿದೆ ಎಂಬ ಒಂದು ಕಾರಣದಿಂದ ಮತ್ತೊಂದು ಹೊಸ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು. ಆ ಮೂರ್ತಿಯನ್ನು ಜಲವಿಸರ್ಜನೆ ಮಾಡಿದರೂ ಸಹ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ಕಾಲದಲ್ಲಿ ಪುನಃ ಸಿಕ್ಕಿದ್ದರಿಂದ ಅದರ ಬಗ್ಗೆ ಶಾಸ್ತ್ರಜ್ಞರಲ್ಲಿ ಪ್ರಸ್ತಾಪಿಸಿದಾಗ ಆ ದೇವರಿಗೂ ಸಹ ಅದು ಮೂಲ ಶಕ್ತಿ ಹಾಗೆ ಇದ್ದು ಅದು ಯಾವುದೋ ಒಂದು ತಪಸ್ವಿಗೆ ಒಲಿದ ದೇವರಾಗಿದ್ದರಿಂದ ಅದರ ಆ ಶಕ್ತಿಯನ್ನು ಅದು ಕಡಿಮೆ ಮಾಡುವುದು ಅಥವಾ ಹೆಚ್ಚು ಮಾಡುವುದು ನಮ್ಮ ಮಾನವರಿಂದ ಸಾಧ್ಯವಿಲ್ಲ, ಅದು ದೈವ ನಿರ್ಣಯದಂತೆ ಆಗಿದ್ದು ಎನ್ನುವ ಕಾರಣದಿಂದ ಆ ಮೂಲ ವಿಗ್ರಹವನ್ನು ಸಹ ತಂದು ಅದನ್ನು ಮೂಲ ಸ್ಥಾನದಲ್ಲಿ ಇಟ್ಟು ಆ ದೇವಸ್ಥಾನವನ್ನು ಸಹ ಊರ್ಜಿತಗೊಳಿಸಬೇಕೆಂಬ ಆಶಯವನ್ನು ಹೊಂದಿದ್ದೇವೆ. ಆ ದೇವಸ್ಥಾನದ ನಿರ್ಮಾಣ ಕೆಲಸ ಆಗಬೇಕಾಗಿದೆ. ಈಗ ಈ ದೇವರ ವಿಶೇಷತೆ ಬಗ್ಗೆ ಹೇಳೋದಿದ್ದರೆ, ಇದು ಮೂಲ ವಿಗ್ರಹ ಬಾಲವಿಗ್ರಹವಾಗಿದ್ದರಿಂದ ಇದು ವಿದ್ಯಾಭ್ಯಾಸ ಅಂದರೆ ಹೊಸದಾಗಿ ಅಂದರೆ ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವವರು ಸಹ ಇಲ್ಲಿ ಬರುತ್ತಾರೆ. ನಂತರದಲ್ಲಿ ಯಾವುದೇ ಒಂದು ಕಷ್ಟಗಳಿದ್ದರೂ ಇಲ್ಲಿ ಈ ದೇವರನ್ನು ನಂಬಿ ಬಂದವರಿಗೆ ಅವರ ಕಷ್ಟಗಳು ಪರಿಹಾರವಾಗಿದ್ದ ಉದಾಹರಣೆಗಳು ಇಲ್ಲಿ ಬೇಕಾದಷ್ಟಿವೆ. ಇಲ್ಲಿ ವಿಗ್ರಹದ ಬಗ್ಗೆ ಹೇಳಬೇಕೆಂದರೆ, ಕಳೆದ ಈ ಶಾಸ್ತ್ರಜ್ಞರಲ್ಲಿ ಮತ್ತು ಶಿಲ್ಪಶಾಸ್ತ್ರಜ್ಞರು ಬಂದು ಇಲ್ಲಿ ಹೇಳಿದ ಪ್ರಕಾರ ಇದು ಕಳೆದ 500 ವರ್ಷದ ಹಿಂದೆ ಅಸ್ತಿತ್ವದಲ್ಲಿ ಇತ್ತು. ಆ ರಾಜನ ಆಳ್ವಿಕೆ ಸಹ ಇಲ್ಲಿ ಇತ್ತು ಎಂದು ಇಲ್ಲಿ ಐತಿಹಾಸಿಕ ಕುರುಹುಗಳು ಹೇಳುತ್ತವೆ. ಅದರಂತೆ ನಂತರದಲ್ಲಿ ಯಾವುದೋ ಒಂದು ಯುದ್ಧ ಘಟನೆ ಅಥವಾ ಏನೋ ಒಂದು ಸಂದರ್ಭದಲ್ಲಿ ಆ ಎಲ್ಲ ಇಲ್ಲಿ ಮಾನವ ವಸತಿಗಳು ನಾಶವಾದ್ದರಿಂದ 100 ವರ್ಷ ಇಲ್ಲಿ ಕಾಡಲ್ಲೇ ಬಿದ್ದ ಈ ಮೂಲ ವಿಗ್ರಹವನ್ನು ದನ ಕಾಯುವ ಹುಡುಗರು ಅಂತ ಹೇಳ್ತಾರೆ, ಅವರು ಅದನ್ನು ತಂದು ಇಲ್ಲಿ ಮೇಲೆ ಗುಡ್ಡದಲ್ಲಿ ಒಂದು ಗುಹೆಯಲ್ಲಿ ಒಂದು ಹುಲಿಯಪ್ಪ ದೇವರನ್ನು ವಾರ್ಷಿಕವಾಗಿ ಹುಲಿಯಪ್ಪ ದೇವರನ್ನು ಪೂಜಿಸುವ ಒಂದು ಪರಿಪಾಠವಿದೆ ಇಲ್ಲಿ ದೀಪಾವಳಿಯಲ್ಲಿ. ಆ ದೇವರ ಪಕ್ಕದಲ್ಲಿ ತಂದು ಇಟ್ಟರು ಅಂತ ಒಂದು ಮಾತಿನಲ್ಲಿ ವಾಡಿಕೆಯಲ್ಲಿ ಬಂದು ಹೇಳುತ್ತಾರೆ. ಸುಮಾರು ಜನ ಎಲ್ಲ ಅಂದರೆ ಹಿಂಗೆ ಯಾರ್ಯಾರು ಇಲ್ಲಿ ಈ ಜಾಗಕ್ಕೆ ಪರಿಚಯ ಇಲ್ಲದವರು ಸಹ ಬಂದು ಈ ದೇವರ ಇಂದ ಒಳಿತನ್ನು ಪಡೆದುಕೊಂಡು ಹೋಗಿದ್ದಾರೆ. ವಾರ್ಷಿಕ ಕಾರ್ಯಕ್ರಮಗಳು ಇಲ್ಲಿ ಪ್ರತಿ ವರ್ಷ ವೈಶಾಖ ಮಾಸದ ಶುದ್ಧ ಚತುರ್ಥಿಯಂದು ಶ್ರೀದೇವರ ವರ್ಧಂತ್ಯೋತ್ಸವ ನಡೆಯುತ್ತದೆ ಹಾಗೂ ಕಾರ್ತಿಕ ಮಾಸದ ಶುದ್ಧ ಚತುರ್ಥಿಯಂದು ದೀಪೋತ್ಸವ ನಡೆಯುತ್ತದೆ. ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯುತ್ತೆ. ಸೊ ಇಂತಹ ಒಂದು ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯ ನಿಮ್ಮೆಲ್ಲರ ಹೊಣೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಆದಷ್ಟು ನೀವು ಕೂಡ ಇಲ್ಲಿಗೆ ಭೇಟಿ ನೀಡಿ ನಿಮ್ಮ ಕೈಯಲ್ಲಾದಂತಹ ಸಹಾಯವನ್ನು ಮಾಡಿ ದೇವಸ್ಥಾನದ ಅಭಿವೃದ್ಧಿಗೆ ನೀವು ಕೂಡ ನಿಮ್ಮ ಒಂದು ಕಾಂಟ್ರಿಬ್ಯೂಷನನ್ನು ಕೊಡಿ.
ಇದಾಗಿತ್ತು ವೀಕ್ಷಕರೇ ಇಲ್ಲಿನ ಅರಮನೆ ಶ್ರೀಗೆ ಮಹಾಗಣಪತಿ ದೇವಸ್ಥಾನದ ವಿಶೇಷತೆ. ಸೊ ನೀವು ಕೂಡ ಇಲ್ಲಿ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆಯಿರಿ ಹಾಗೂ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ನಿಮ್ಮ ಕೈಯನ್ನು ಜೋಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.